ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ನನ್ನ ಬ್ಲಾಗ್ ಬಂದು ಮಿನಿ ಬ್ಲಾಗ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾಳೆ ಅಮಾವಾಸ್ಯೆ ಐತೆ ಅಂತೇಳಿ ಇವತ್ತೇ ನಾನು ನಮ್ಮನೆ ಹೆಣ್ಮಕ್ಳಿಗೆ ಬಾಗಿನ ಕೊಡಬೇಕು ಅಂತ ಮನೆ ಪೂಜೆ ಎಲ್ಲ ಮಾಡಿ ಆಯಿತು. ಪೂಜೆ ಮಾಡಿ ಹೋಗ್ಬಿಟ್ಟು ಬರಬೇಕು. 3 ಇದ್ದಾರೆ ನಮ್ಮನೆ ಹೆಣ್ಮಕ್ಳು, ನಮ್ಮ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ. ನಾನು ಈ ಮನೆಗೆ ಮೊಮ್ಮಗಳು. ನಮ್ಮ ಸೋದರ ಮಾವನಿಗೆ ಕೊಟ್ಟಿರೋದ್ರಿಂದ ಅಮ್ಮಂಗೂ ಕೊಡ್ತೀವಿ ನಾವು. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮಂಗೆ 3 ಕೊಡಬೇಕು. ಕೊಟ್ಟು ಬರಬೇಕು ಅಂತೇಳಿ ಅರಿಶಿನ ಕುಂಕುಮ ಕಟ್ಕೊತಾ ಇದ್ದೀನಿ ಬಾಗಿನ ಕೊಡೋದಕ್ಕೆ. ಅದರಲ್ಲಿ ಇಬ್ರಿಗೆ ನಾವು ಅರಿಶಿನ ಅದು ಹಣ್ಣು ಮತ್ತು ಸ್ಯಾರಿ ಕೊಡ್ತೀವಿ. ಇನ್ನಿಬ್ಬರಿಗೆ ನಾವು ಅರಿಶಿನ ಕುಂಕುಮ ಕೊಡಬೇಕು. ಅದಕ್ಕೆ ಮನೆಯಿಂದನೇ ಕಟ್ಕೋಬೇಕು. ಹೆಣ್ಮಕ್ಳಿಗೆ ತವ್ರ ಮನೆಯಿಂದನೇ ಅರಿಶಿನ ಕುಂಕುಮ ಕಟ್ಕೋಬೇಕು, ಯಾಕಂದರೆ ಶ್ರೇಷ್ಠ ಅದು. ಮನೆಯಿಂದನೇ ಅರಿಶಿನ ಕುಂಕುಮ ಕಟ್ಕೊಂಡು ನಾವು ಮನೆಯಲ್ಲೇ ಸ್ಯಾರಿ, ಬ್ಲೌಸ್ ಅದೆಲ್ಲ ತಂದಿದ್ರೆ ಇಲ್ಲಿಂದನೇ ಎಲ್ಲ ರೆಡಿ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಮಾತ್ರ ತಪ್ಪದಂಗೆ ವರ್ಷನೇ ಬಾಗಿನ ಕೊಡಲೇಬೇಕು. ಯಾಕಂದರೆ ಅವರು ಒಳ್ಳೇದು ಬಯಸಿದ್ರೆ ನಾವು ತವ್ರ ಮನೆಗೆ ಒಳ್ಳೇದಾಗುತ್ತೆ. ಅವ್ರ ಮನಸ್ಸು ನೋಯಿಸ್ಬಾರ್ದು. ಅವರು ಎಷ್ಟು ಸಂತೋಷದಿಂದ ಅವರು ಹಾರೈಸ್ತಾರೋ ನಮ್ಮ ತವ್ರ ಮನೆಯೂ ಹಾಗೇ ಅವ್ರ ತವ್ರ ಮನೆ ಹಾಗೇ ಇರುತ್ತೆ ಅಂತ ಹೇಳಿ ನಮ್ಮ ಮನೆಯವರು ನಾವು ಹೊರಟಿದ್ದೀವಿ ಬಾಗಿನ ಕೊಡೋಕ್ಕೆ. ಬಾಗಿನ ಎಲ್ಲ ಅರಿಶಿನ ಕುಂಕುಮ ಕಟ್ತಾಯಿದ್ದೀನಿ. ಯಾವತ್ತೇ ಆಗಲಿ ಹೆಣ್ಮಕ್ಳು ಮಾತ್ರ ಕರೆದು ಮನೆಗೆ ಕರೆದು ಕೊಟ್ಟರು ಇನ್ನೂ ಒಳ್ಳೆಯದು. ನಾವು ಮೊನ್ನೆ ನಮ್ಮ ಮನೆಯಲ್ಲಿ ಮದುವೆ ಇದ್ದಿದ್ದರಿಂದ ಎಲ್ಲ ಬಂದಿದ್ದರು. ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗಿ ನಾವು ಕೊಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಹೊರಟಿದ್ದೀವಿ. ಅರಿಶಿನ ಕುಂಕುಮ ಕಟ್ತಾಯಿದ್ದೀವಿ. ಕಟ್ಟಿ ಎಲ್ಲ ರೆಡಿ ಮಾಡ್ಕೋಬೇಕು. ಅರಿಶಿನ ಕುಂಕುಮ, ಬಳೆ ಮತ್ತು ಸ್ಯಾರಿ, ಹೂವು, ಹಣ್ಣು ಎಲ್ಲ ಜೊತೆಗೆ ಕೊಡಬೇಕು. ಒಂದೊಂದು ಕಡೆ ಒಂದೊಂದು ಥರ ಕೊಡ್ತಾರೆ. ನಾವು ನಮ್ಮ ಕಡೆ ಈ ಥರ ಕೊಡ್ತೀವಿ. ಎಲ್ಲ ಆಯಿತು. 2 ಸ್ಯಾರಿ ತೊಗೊಂಡಿದ್ವಿ. ಸ್ಯಾರಿನೂ ಪ್ಯಾಕ್ ಮಾಡಿದ್ದೀನಿ. ಸ್ಯಾರಿ ಪ್ಯಾಕ್ ಮಾಡಿ ಈ ಸ್ಯಾರಿ 2 ಸ್ಯಾರಿ ಕೊಡ್ತಾಯಿದ್ದೀವಿ. ಸ್ಯಾರಿ ಎಲ್ಲ ರೆಡಿ ಆಯಿತು. ಮತ್ತು ಅಲ್ಲಿಂದ ಸ್ಯಾರಿ ಇಟ್ಕೊಂಡೆ ಕವರ್ಗೆ. ಅಲ್ಲಿಂದ ಇದು ರೆಡಿ ಆಯಿತು. 2 ಸ್ಯಾರಿ ಮತ್ತು ಅರಿಶಿನ ಕುಂಕುಮ ಇದೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನನ್ನ ತಂಗಿ ಇದ್ದಾಳೆ ಅಲ್ಲಿ. ನನ್ನ ತಂಗಿಗೆ ವರ್ಷನೂ ನಾನು ಈ ಥರ ಬಾಗಿನ ಕೊಡ್ತೀನಿ. ಒಂದು ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ, ಹೂವು, ಎಲೆ ಅಡಿಕೆ, ಹೂವು, ಹಣ್ಣು ಎಲ್ಲ ನಾವು ಜೊತೆಗೆ ಕೊಡ್ತೀವಿ. ಮನೆಗೆ ಇಷ್ಟಿರೋದ್ರಿಂದ ನಾನು ಮನೆಯಲ್ಲೇ ಇಷ್ಟು ಪ್ಯಾಕ್ ಮಾಡಿಕೊಂಡೆ. ಹೊರಗಡೆ ನಾವು ಮಾರ್ಕೆಟಲ್ಲಿ ಹಣ್ಣು ಅದೆಲ್ಲ ತೊಗೋಬೇಕು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಳೆ ಯಾವತ್ತೇ ಆಗಲಿ ಹೆಣ್ಮಕ್ಳಿಗೆ ನಾವು ಬಳೆ ಮತ್ತು ಎಲ್ಲ ತೊಗೋಬೇಕು. ಅಲ್ಲಿಂದ ನಾವು ರೆಡಿಯಾಗಿ ಹೊರಟ್ವಿ. ನಮ್ಮ ಮನೆಯವರು ನಾವು ಹೊರಟು ಕೊಡೋಣ ಅಂತ ಹೋದ್ವಿ. ಬೇಗನೆ ಹೋಗಿ ಬರೋಣ ಅಂತ ಹೇಳಿ ಹೊರಟು ಮತ್ತು ಮಾರ್ಕೆಟ್ ಹತ್ರ ಬಂದ್ವಿ. ನಮ್ಮ ಮನೆಯವರು ಹಣ್ಣು ಪರ್ಚೇಸ್ ಮಾಡ್ತವ್ರೆ, ಹಣ್ಣುಗಳು ತೊಗೊತವ್ರೆ. ಹಣ್ಣು, ಹೂವು, ಎಲೆ ಅಡಿಕೆ ಎಲ್ಲ ಅಲ್ಲಿ ತೊಗೊಂಡು ಎಲ್ಲ ತೊಗೊಂಡು ಮಾರ್ಕೆಟಲ್ಲಿ ತೊಗೊಂಡು ನಾವು ಹೊರಟ್ವಿ. ಅಲ್ಲಿಂದ ಫಸ್ಟ್ಗೆ ನಮ್ಮ ದೊಡ್ಡಮ್ಮವ್ರ ಮನೆ ಸಿಕ್ತು. ಇದೇ ನಮ್ಮ ದೊಡ್ಡಮ್ಮವ್ರ ಮನೆ. ಅಲ್ಲಿ ಹೋದ್ವಿ. ನಮ್ಮ ದೊಡ್ಡಮ್ಮವ್ರ ಮನೆ ಇದು. ನಾವು ತುಂಬ ದಿನ ಆಗಿತ್ತು ಬಂದು. ಇಲ್ಲಿಗೆ ಬಂದ್ವಿ. ಅವ್ರು ನಮ್ಮ ದೊಡ್ಡಮ್ಮಂಗೆಲ್ಲ ತೆಗೆದಿಟ್ಟೆ. ಅವರೇ ನಮ್ಮ ದೊಡ್ಡಮ್ಮ. ನಮ್ಮ ಮನೆಯವರು ಮಾತಾಡ್ತವ್ರೆ, ಅಕ್ಕ ತಮ್ಮ. ನನಗೂ ತೆಗೆದಿಟ್ಟಿದ್ರು ಅಲ್ಲಿ. ಮತ್ತು ಅಲ್ಲಿಂದ ಅಮ್ಮ ಮನೆಗೆ ಬಂದೆ. ಅಮ್ಮನಿಗೆ ಕೊಟ್ಟೆ. ಅಮ್ಮ ನನಗೆ ಕೊಡ್ತು. ಅಮ್ಮ ನನಗೆ ಬಾಗಿನ ಕೊಡ್ತು ಅಲ್ಲೇ. ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡೆ. ಅಲ್ಲಿಂದ ನನ್ನ ತಂಗಿಗೂ ಕೊಟ್ಟೆ. ತಂಗಿಗೂ ಕೊಟ್ಟು ಒಳಗಡೆ ಹೋಗ್ತಾಯಿದ್ದೆ ತಂಗಿ ಮನೆಗೆ. ಒಳಗಡೆ ಹೋಗಿ ಬಾಗಿನ ಕೊಟ್ಟು, ಇದೇ ನನ್ನ ತಂಗಿ ಮನೆ, ತುಂಬ ಚೆನ್ನಾಗೇ ಇದೆ. ಅಲ್ಲಿಂದ ಈಚೆ ಬಂದ್ವಿ. ಹೊರಟ್ವಿ ಇನ್ನೇನು ಮನೆ ಕಡೆ. ತಂಗಿನೂ ನಾನು ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಇಬ್ಬರು ಬಂದ್ವಿ. ನನ್ನ ತಂಗಿಯವಳು ಫೋಟೋಕ್ಕೆ ಬಂದ್ವಿ. ಗುರ್ತಿರಲಿ ಅಂತ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡ್ವಿ. ಅವಳಿಗೂ ಬಾಗಿನ ಕೊಟ್ಟಿದ್ವಿ. ಅವಳು ನನಗೆ ಕೊಟ್ಟಳು. ವರ್ಷನೂ ನಾವು ಇದೇ ಥರ ಕೊಡ್ತೀವಿ. ಬಾಗಿನ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಇದು. ನನ್ನ ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.